63ನೇ ವರ್ಷದ್ದು ಏನು ದೊಡ್ಡ ಹುದ್ದೆ ಹತ್ರದಲ್ಲಿ ಇದೆಯಾ ಏನು ಶುಭಗಳಿಗೆ 63ನೇ ವರ್ಷ 63 ನಿಮ್ಮ ಆಶೀರ್ವಾದ ಎಲ್ಲ ಇರಲಿ. ಅಲ್ಲ 63 ವರ್ಷ 63ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಿ. ಶುಭ ಸುದ್ದಿ ಏನಾದರೂ ಇದೆಯಾ ಸರ್ ಅಂದಿದ್ದಕ್ಕೆ ನಿಮ್ಮೆಲ್ಲರ ಹಾರೈಕೆ ಇರಲಿ, ಆಶೀರ್ವಾದ ಇರಲಿ ಅಂತ ಹೇಳಿದರು. ಜೊತೆಗೆ ಹೋಗಬೇಕಾದ್ರೆ ಒಂದು ಥಮ್ಸ್ ಅಪ್ ಕೊಡ್ತಾರೆ ಬಹಳ ನಗು ಮುಖದಿಂದಲೇ. ಅದೊಂದು ಜೋಶ್ ಎದ್ದು ಕಾಣ್ತಾ ಇತ್ತು. ಸಹಜವಾಗಿ ಕುತೂಹಲ ಪ್ರಶ್ನೆ ಮೂಡುವಂಥದ್ದು ಏನು ಹೇಳಿ, ಸಿ ಎಂ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇರೋ ಬೆನ್ನಲ್ಲೇ ಸಿ ಎಂ ಆಗ್ತಾರಾ ಡಿ ಕೆ ಶಿವಕುಮಾರ್, ಕುರ್ಚಿ ಬದಲಾವಣೆ ಆಗುತ್ತಾ ಅನ್ನುವಂತಹ ಚರ್ಚೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ. ಮಾಧ್ಯಮದವರು ಆ ಪ್ರಶ್ನೆ ಕೇಳಿದ್ರು, ಅವರು ಅಷ್ಟೇ ಸಲೀಸಾಗಿ ಉತ್ತರವನ್ನು ಕೊಟ್ಟು ಹೋಗುವಂಥ ಕೆಲಸ ಮಾಡಿದ್ರು. ನೆನ್ನೆ ತಾನೇ ಅವರ ಹುಟ್ಟಿದ ಹಬ್ಬ 63ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸದ್ಯ ಈಗಲೂ ಕೂಡ ದೊಡ್ಡ ಹುದ್ದೆಯಲ್ಲೇ ಇದ್ದಾರೆ. ಸಚಿವ ಸ್ಥಾನ ಇದೆ, ಡಿ ಸಿ ಎಂ ಸ್ಥಾನ ಇದೆ. ಬಟ್ ಅವ್ರು ಕಾಯ್ತಾ ಇರುವಂಥದ್ದು ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗೋಕ್ಕೆ, ಸಿ ಎಂ ಸ್ಥಾನಕ್ಕೆ. ಅಷ್ಟು ಸಲೀಸಾಗಿದೆಯಾ ಆ ಕುರ್ಚಿ? ಬಿಟ್ಕೊಡ್ತಾರಾ ಸಿದ್ದರಾಮಯ್ಯ ಅವರು? ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗಿರುವಂಥದ್ದು ನಿಜವೇ ಆದರೆ ಹೈಕಮಾಂಡ್ ಇದ್ರ ಬಗ್ಗೆ ಗಮನ ಹರಿಸುತ್ತಾ? ಬಹಳ ಪ್ರೀತಿ ಪಾತ್ರರು ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವ್ರಿಗೆ. ಹಾಗೆ ನೋಡೋದಂದ್ರೆ ಹೈಕಮಾಂಡ್ ಪಾಲಿಗೆ. ಸೊ ಇವೆಲ್ಲವೂ ಚರ್ಚೆ ಆಗಿದೆಯಾ? ಏನಾದರೂ ನೆನ್ನೆ ವಿಶ್ ಮಾಡೋಕ್ಕೆ ಫೋನ್ ಮಾಡಿರ್ತಾರೆ, ಹೈಕಮಾಂಡಿಂದಲೂ ಬಂದಿರುತ್ತೆ ಫೋನು, ಡಿ ಕೆ ಶಿವಕುಮಾರ್ ಜಿ ಅಂತ. ಅವಾಗ ಏನಾದರೂ ಕೇಳಿದ್ರಾ ಬರ್ತ್ಡೇ ಗಿಫ್ಟ್ ಹಿಂಗೆ ಕೊಡಿ ಅಂತ? ಗೊತ್ತಿಲ್ಲ. ಇದ್ರ ಬಗ್ಗೆ ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗಳು ಈ ರೀತಿಯಾಗಿ ನಡೀತಾ ಇದೆ. ಸೊ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಪವರ್ ಶೇರಿಂಗ್, ಅಕ್ಟೋಬರ್ನಲ್ಲಿ ಸಿ ಎಂ ಬದಲಾವಣೆ ಆಗುತ್ತೆ, ಮತ್ತೊಂದು ಮಗದೊಂದು, ತಿಂಗಳು ಬಿಟ್ಟು ಒಂದು ತಿಂಗಳಿಗೆ ಚರ್ಚೆಗಳು ಬರ್ತಲೇ ಇರುತ್ತೆ. ಬಟ್ ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಏನಾದರೂ ಸಿಹಿ ಸುದ್ದಿ ಇದೆಯಾ ಸರ್, ಶುಭ ಸುದ್ದಿ ಇದೆಯಾ ಸರ್ ಅಂದಿದ್ದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿದ್ದಾರೆ. ಅಂದರೆ ಅರ್ಥ ಮಾತುಕತೆ ಆಗ್ತಾ ಇದೆಯಾ? ಆ ಸಿಹಿ ಸುದ್ದಿ ಅವರ ಕಿವಿಗೆ ಬೀಳುವಂತಹ ಸಂದರ್ಭ ಬಹಳ ಹತ್ತಿರದಲ್ಲಿದೆಯಾ? ಸಿ ಎಂ ಆಗೇ ಬಿಡ್ತಾರಾ ಈ ವರ್ಷ? ಆಮೇಲೆ ಕೆಲವೊಬ್ಬರು ಅಂದರೆ ಭವಿಷ್ಯ ನುಡಿಯೋರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗೇ ನುಡಿದಿದ್ದಾರೆ. ಸಿ ಎಂ ಸ್ಥಾನಕ್ಕೆ ಇರ್ತಾರೆ ಡಿ ಕೆ ಶಿವಕುಮಾರ್, ಆ ಪಟ್ಟವನ್ನು ಅಲಂಕಾರ ಮಾಡ್ತಾರೆ ಅಥವಾ ಕುತ್ಕೊಳ್ತಾರೆ ಆ ಕುರ್ಚಿಗೆ ಅಂತ ಹೇಳಿದ್ದಾರೆ. ಅವೆಲ್ಲವೂ ಈ ವರ್ಷವೇ ಆಗಿಬಿಡುತ್ತಾ? ಗೊತ್ತಿಲ್ಲ, ನೋಡೋಣ, ಕಾದು ನೋಡೋಣ. ಡಿ ಕೆ ಸರ್